ಅಯ್ಯೋ, ಇದು 40 ವರ್ಷದಿಂದ ನಡೀತಾ ಇದೆಯಲ್ಲ ಬ್ರದರ್, ಇವತ್ತು ನಡೀತಾ ಇರೋದಲ್ಲ. ಎಲ್ಲಾದರೂ ಕೇಳಿದ್ದೀರಾ 5 ಜನ IAS JDLRಗಳು SIT ರಚನೆ ನಮ್ಮ ಬಿಡದಿ ಜಮೀನಿಗೆ? 40 ವರ್ಷದಿಂದ ನಾನೆಲ್ಲ ಮೈಸೂರಿನ ಸಿನಿಮಾ ಹಂಚಿಕೆದಾರನಾದಾಗ ಕೊಂಡ್ಕೊಂಡ ಜಮೀನು. ಯಾವ ಥರ ನಡೆಸ್ತಾ ಇದ್ದಾರೆ? ಒಂದು ಕಡೆ ಸರ್ಕಾರವೇ ಹೇಳುತ್ತೆ ಮೂಲ ದಾಖಲೆಗಳಿಲ್ಲ ಅಂತ ಹೇಳಿ. ಕೋರ್ಟಿಂದ ನಾನು ಪತ್ರಿಕೆಯಲ್ಲಿ ಓದಿರೋದು, ಕೋರ್ಟ್ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ಯಾವುದೋ ಸರ್ವೆ ನಂಬರ್ಗಳು ಹೇಳಿದ್ದಾರೆ, 14 ಎಕರೆನೂ ಒತ್ತುವರಿ ಆಗಿದೆ, ಅದನ್ನು ವಶಪಡಿಸ್ಕೋಬೇಕು ಅಂತ ಕೋರ್ಟು ಪ್ರಾಮಾಣಿಕವಾಗಿ ತನಿಖೆ ಮಾಡಿ ತೀರ್ಮಾನ ಮಾಡಿ ಅಂತ ಹೇಳಿದರು. ಸರ್ವೆ ನಂಬರ್ಗಳು ಕೊಟ್ಟರು, ಯಾವುದು ಅಂತೇಳಿ ಹಲವಾರು ರೀತಿ ತನಿಖೆಗಳು 10 ಬಾರಿ ಮಾಡಿ ಯಾವುದೇ ಮೂಲ ದಾಖಲೆಗಳಿಲ್ಲ ಅಂತ ಹೇಳಿದಂಥ ಸರ್ಕಾರ ಈಗ ಮೊನ್ನೆ ನನಗೆ ನೋಟಿಸ್ ಕೊಡಲ್ಲ, ನಾನು ಹೇಳದ ಮೇಲೆ ಕಳಿಸ್ತಾರೆ ತರಾತರಿಲಿ. ಮೂಲ ದಾಖಲೆ ಇಲ್ಲ ಅಂತ ಅಂದಮೇಲೆ ಮೂಲ ದಾಖಲೆದಾರರು ಯಾರು ಹೇಳಿದ್ರು ಕೊಡೋದಕ್ಕೆ? ಈಗೆಲ್ಲ ಹುಡುಕೊಂಬಂದ್ರು ಮೂಲ ದಾಖಲೆದಾರನ್ನ? ಮೂಲ ದಾಖಲೆ ಇಲ್ಲದೆ ಇದ್ರೆ ಮೂಲ ದಾಖಲೆದಾರರಿಗೆ ಈಗ ಕೊಡ್ತಾರೆ ನೋಟಿಸ್. ಅವನ್ ಎಲ್ಲಿಂದ ಹುಡುಕೊಂಬಂದ್ರಿ? ಈಗ ಅವರು ಮೂಲ ದಾಖಲೆದಾರರು ಅಂತ ಹೆಂಗ್ ಗೊತ್ತಾಯ್ತು ಅವ್ರಿಗೆ? ಇದಕ್ಕೆ 40 ವರ್ಷದ ನಡೀತಾನೇ ಇದೆ. ಇದರಿಂದ ನೆದರ್ಸಕ್ಕಾಗತ್ತಾ? ಅಲ್ಲಿ ಅದೆಂಥದ್ದು ಕಟ್ಟೋರಲ್ಲ, ಎಂಥದ್ದು ಗ್ಲೋಬ ಎಲ್ಲ ಎಂಥದ್ದು ಗುಡ್ಡದ ಮೇಲೆ ಕಟ್ಟೋರಲ್ಲಪ್ಪ ಬೆಂಗಳೂರಲ್ಲಿ. ಆ್ಯಸ್ ಎ ಮಿನಿಸ್ಟರ್ 2001 ಒಂದು ಟ್ರಸ್ಟ್ ಮಾಡ್ಕೊಂಡು 8 ಎಕರೆ ಅಲಾಟ್ ಮಾಡಿಸ್ಕೊತಾರೆ, 21 ಎಕರೆ ಗೋಮಾಳ ಜಮೀನು. ಆಮೇಲೆ ದಾಖಲೆಗಳಿಲ್ಲ, ಮೂಲ ದಾಖಲೆ ಅಂತ ಹೇಳಿ ಬೇರೆ ಬೇರೆ ಬಡವರಲ್ಲಿ ಖಾಲಿ ಮಾಡಿ ಏನೇನು ನಡೆಸ್ಕೊಂಡ್ರು. ಒಂದು 100 ಇನ್ಸಿಡೆಂಟ್ ಕೊಡಬಲ್ಲ ಇವ್ರ ಕಥೆಗಳೆಲ್ಲ ಕರ್ಮಕಾಂಡನ. ಯಾರು ಆಕ್ಷನ್ ತಗೊಳ್ಳೋರು? ಇದೇ ಸಿದ್ದರಾಮಯ್ಯನವ್ರದೇ. ಅದೆಂಥದ್ದು ಸಾಕಮ್ಮನ ಪಾಕಮ್ಮನ ಕತೆ ಇಲ್ವಾ ಇಲ್ಕಲ್ಲಲ್ಲಿ? ಎಲ್ಲ ಹರಿಶ್ಚಂದ್ರ ಮಕ್ಕಳು ಇವರೆಲ್ಲ, ಕುಮಾರಸ್ವಾಮಿ ಒಬ್ಬನೇ ಕಷ್ಟಪಟ್ಟು ಸಂಪಾದನೆ ಮಾಡಿದ ಜಮೀನು. ತಗೊಳ್ರಪ್ಪ, ತಗೊಂಡು ಇಂಟರ್ನ್ಯಾಷನಲ್ ಸರ್ವೇರ್ ಕರ್ಕೊಂಬನ್ನಿ. ಮಾಡಿದ್ದು ಏನೇನಾಗಿದೆ ಹಿಡ್ಕೊಂಡಿದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.